ಹಾಯ್ ಮಕ್ಕಳೇ, ನಾನಿವತ್ತು ನಿಮಗೆ ಟೋಪಿ ಮಾರೋನು ಮತ್ತು ಮಂಗಗಳ ಕಥೆನ ಹೇಳ್ತೀನಿ. ಒಂದೂರಲ್ಲಿ ಕಿಟ್ಟಣ್ಣ ಅಂತ ಒಬ್ಬ ಇದ್ನಂತೆ. ಅವನು ಮಂಕ್ರಿ ತುಂಬ ಟೋಪಿಗಳನ್ನ ತಗೊಂಡು ಊರಿಂದ ಊರಿಗೆ ನಡ್ಕೊಂಡು ಹೋಗಿ, ಟೋಪಿ ಬೇಕಾ ಟೋಪಿ, ಹಳದಿ ಟೋಪಿ, ಹಸಿರು ಟೋಪಿ, ನೀಲಿ ಟೋಪಿ, ಕೆಂಪು ಟೋಪಿ, ಕರಿ ಟೋಪಿ, ಬಿಳಿ ಟೋಪಿ, ಯಾವ್ದು ಬೇಕಪ್ಪ ನಿಮಗೆ ಅಂತ ಕುಕ್ಕೊಂಡು ಮಾರ್ತಾ ಇದ್ನಂತೆ. ಒಂದಿನ ಏನಾಯಿತು, ಚುರ್ರ್ ಅನ್ನೋಷ್ಟು ಬಿಸಿಲು. ಪಾಪ ನಮ್ಮ ಕಿಟ್ಟಣ್ಣ ಊರಿಂದ ಊರಿಗೆ ಟೋಪಿ ಮಾರ್ತಾ ನಡೀತಾ ನಡೀತಾ ಸುಸ್ತಾಗೋದ. ಅವನಿಗೆ ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದೊಡ್ಡ ಮರ ಕಾಣ್ತಂತೆ. ಮರದ ಕೆಳಗೆ ನೆರಳು ಚೆನ್ನಾಗಿದೆ ಅಂತ ಅನಿಸ್ತಂತೆ. ಕಿಟ್ಟಣ್ಣ ಆ ಮರದ ಕೆಳಗೆ ಕೂತ್ಕೊಂಡು ವಿಶ್ರಾಂತಿ ತಗೊಳಕ್ಕೆ ಶುರು ಮಾಡ್ದ. ಹಾಗೆ ಕಿಟ್ಟಣ್ಣ ನೀರು ಕುಡಿದು ಒಂದು ತಂಪಾಗಿರೋ ಗಾಳಿ ಬೀಸಿದಾಗ ಅವನ ಕಣ್ಣೆರಡು ಮುಚ್ಚಕ್ಕೆ ಶುರು ಮಾಡಿದ್ವಂತೆ. ಇನ್ನ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಕಿಟ್ಟಣ್ಣ ಅಂತ ನಿದ್ದೆನೇ ಮಾಡಿಬಿಟ್ಟಿದ್ದ. ಹೀಗೆ ಕಾಲ ಕಳೀತು ಒಂದು ಸ್ವಲ್ಪ. ಆಮೇಲೆ ಕಿಟ್ಟಣ್ಣನಿಗೆ ಎಚ್ಚರ ಆಯಿತು. ಎಚ್ಚರ ಆದಮೇಲೆ ಅವನ ಪಕ್ಕದಲ್ಲಿದ್ದಿದ್ದ ಮಂಕ್ರಿನ ನೋಡಿದ್ರೆ ಮಂಕ್ರಿಲಿ ಟೋಪಿನೇ ಇಲ್ಲ, ಯಾವ ಟೋಪಿಗಳು ಕಾಣ್ತಾ ಇರಲಿಲ್ವಂತೆ. ಅಯ್ಯೋ ದೇವ್ರೆ, ಇದೇನಾಯ್ತಪ್ಪ ನನ್ನ ಟೋಪಿಗಳಿಗೆ ಅಂತ ಕಿಟ್ಟಣ್ಣ ಆ ಕಡೆಯಿಂದ ಈ ಕಡೆ ತುಂಬ ಗಾಬರಿಯಿಂದ ನೋಡ್ದ. ಅಯ್ಯೋ ಅಂತ. ಆಗ ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡ್ದ, ಏನಾಗಿರ್ಬೋದಪ್ಪ ನನ್ನ ಟೋಪಿಗಳಿಗೆ ಅಂತ. ಹೀಗೆ ಅವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಮೇಲಿಂದ, ಅಂದರೆ ಮರದ ಮೇಲಿಂದ ಕೀಚ್ 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 ಅಂತ ಶಬ್ದ ಬರೋಕ್ಕೆ ಶುರು ಆಯ್ತಂತೆ. ಇದೇನು ಶಬ್ದನಪ್ಪ ಇದು ಅಂತ ಕಿಟ್ಟಣ್ಣ ಮೇಲೆದ್ದು ಮರದ ಮೇಲೆ ನೋಡಕ್ಕೆ ಶುರು ಮಾಡಿದ್ನಂತೆ. ಅವಾಗ ಏನು ಕಾಣಿಸ್ತು ಗೊತ್ತಾ ಮಕ್ಕಳೇ? ಮಂಗಗಳ ಗುಂಪು ಮರದ ಮೇಲೆ. ಅಷ್ಟೇ ಅಲ್ಲ, ಒಂದು ಮಂಗ ಹಸಿರು ಟೋಪಿ ಹಾಕೊಂಡಿತ್ತು, ಇನ್ನೊಂದು ಮಂಗ ನೀಲಿ ಟೋಪಿ. ಅಯ್ಯೋ, ಈ ಮಂಗ ಹಳದಿ ಟೋಪಿ ಹಾಕೊಂಡ್ಬಿಟ್ಟಿದೆ. ಅಯ್ಯೋ ರಾಮ್ನೆ, ಎಲ್ಲ ಮಂಗಗಳು ಮಂಕ್ರಿಲಿರೋ ಟೋಪಿಗಳನ್ನೆಲ್ಲ ತಗೊಂಡು ತಲೆ ಮೇಲೆ ಹಾಕೊಂಡ್ಬಿಟ್ಟಿವೆ. ಇದನ್ನೇ ಅನ್ಸತ್ತಲ್ವಾ ಮಕ್ಕಳೇ ಅನ್ನೋದು ಕಪಿ ಚೇಷ್ಟೆ ಅಂತ. ನಮ್ಮ ಕಿಟ್ಟಣ್ಣ ತಲೆ ಮೇಲೆ ಕೈ ಹಿಡ್ಕೊಂಡ್ಬಿಟ್ಟ. ಅಯ್ಯೋ ರಾಮ, ಇದೇನಿದು ಮಂಗಗಳ ಹತ್ರ ಇದೆ ನನ್ನ ಟೋಪಿಗಳು ಅಂತ. ಮಂಗಗಳು ಅದೇ ಕೆಲಸ ಮಾಡೋದ. ಅವನು ತಲೆ ಮೇಲೆ ಕೈ ಹಿಡ್ಕೊಂಡ್ಬಿಟ್ವು. ಆಮೇಲೆ ಏನಾಯ್ತು, ಕಿಟ್ಟಣ್ಣಂಗಿದ್ದೆಲ್ಲ ಏನೂ ಅರ್ಥನೇ ಆಗ್ತಿರ್ಲಿಲ್ಲ. ನಂಗೇನು ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ ಅಂತ ತಲೆ ಕೆರ್ಕೊಂಡ. ಮಂಗಗಳು ಹಂಗೆ ತಲೆ ಕೆರ್ಕೋತಾ ಇದೆ ನೋಡಿ, ಎಲ್ಲ ಹಂಗೆ ತಲೆ ಕೆರ್ಕೋತಾ ಇದ್ದಾವೆ. ಓ, ಕಿಟ್ಟಣ್ಣಂಗೆ ಈಗ ಒಂದು ವಿಷಯ ಅರ್ಥ ಆಯ್ತು. ಓ, ನಾನು ಏನು ಮಾಡಿದ್ರು ಈ ಮಂಗಗಳು ಮಾಡುತ್ತವೆ. ನನ್ನ ಕೈ ಹಿಡ್ಕೊಂಡೆ ತಲೆ ಮೇಲೆ, ಅವು ಕೈ ಹಿಡ್ಕೊಂಡ್ವು. ನನ್ನ ತಲೆ ಕೆರ್ಕೊಂಡೆ, ಅವು ತಲೆನ ಕೆರ್ಕೊಂಡ್ವು. ಈಗ ನಂಗೆ ಒಂದು ಉಪಾಯ ಹೊಳ್ದಿದೆ ಅಂತ ಅನ್ಕೊಂಡ. ಏನಾಗುತ್ತೆ ನೋಡೋಣ ಬನ್ನಿ. ಕಿಟ್ಟಣ್ಣ ಏನು ಮಾಡ್ದ, ಅವನ ಟೋಪಿನ ತಗೊಂಡು ತಲೆಯಿಂದ ಹಿಂದೆ ಮುಂದೆ ಹಿಂಗೆ ಆಡಿಸ್ದ. ಮಂಗಗಳು ಹಾಗೆ ಹಿಂದೆ ಮುಂದೆ ಟೋಪಿನ ಆಡಿಸಿದ್ವು. ಆಮೇಲೆ ಕಿಟ್ಟಣ್ಣ ಏನು ಮಾಡ್ದ, ವಾಪಸ್ ಆ ಟೋಪಿನ ತಲೆ ಮೇಲೆ ಹಾಕೊಂಡ. ಮಂಗಗಳು ಅದೇ ಕೆಲಸ ಮಾಡಿದ್ವು ನೋಡಿ. ಇವಾಗೇನಾಯ್ತು ಗೊತ್ತಾ ಮಕ್ಕಳೇ? ಕಿಟ್ಟಣ್ಣ ಟೋಪಿನ ತಲೆಯಿಂದ ತೆಗೆದು ನೆಲದ ಮೇಲೆ ಪಠಾರ್ ಅಂತ ಎಸ್ದುಬಿಟ್ಟ. ಮಂಗಗಳು ಹಂಗೆ ಮಾಡಿದ್ವು, ಟೋಪಿನ ತೆಗೆದು ಪಠಾರ್ ಅಂತ ಎಸೆದ್ಬಿಟ್ವು. ಕಿಟ್ಟಣ್ಣಂಗೆ ತುಂಬ ಖುಷಿ ಆಯಿತು. ಟೋಪಿಗಳನ್ನೆಲ್ಲ ತಗೊಂಡು ಮಂಕ್ರಿನಲ್ಲಿ ಹಾಕ್ಕೊಂಡು ಸರಸರ ಅಂತ ಮನೆಗೆ ಹೊಟ್ಟೆ ಹೋದ. ಸದ್ಯ ಧನ್ಯವಾದ ಈ ಮಂಗಗಳಿಗೆ ಅನ್ಕೊಂಡ.
ನಾನು ಏನು ಮಾಡಿದ್ರೂ ಮಾಡಿದ್ವಲ್ಲ ಅದರಿಂದ ನನಗೆ ವಾಪಸ್ ಸಿಕ್ಬಿಡ್ತು ನನ್ನ ಟೋಪಿಗಳು ಅಂತ. ಅಷ್ಟೇ ಕತೆ ಮಕ್ಕಳೇ, ಮಜಾ ಬಂತಲ್ವಾ? ಇನ್ನೊಂದು ಸತಿ ಇನ್ನೊಂದು ಕತೆ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.